ನಮ್ಮ ಮಾಲೂರು ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಮತಿ ಗಾಯತ್ರಿ ಮೇಡಮ್ ಅವರ ವಿರುದ್ಧವಾಗಿ ಏನು 9ನೇ ತಾರೀಕಿಂದ ಇದುವರೆಗೂ ಏನು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಕು ಇದರಲ್ಲಿ ತಾವೆಲ್ಲ ಏನು ನೋಡ್ತಾ ಇದ್ದೀರಿ, ಇದು ಸುಳ್ಳು ಸುದ್ದಿನ ಏನು ಹಬ್ಬಿಸ್ತಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ಕೋರ್ಟ್ ಕಲಾಪಗಳಿಂದ ಹೊರಗಡೆ ಇದ್ದು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ತಮ್ಮನ್ನೆಲ್ಲ ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ನಾವು ಸುಮಾರು 1 ವಾರದಿಂದ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ಇದೆಲ್ಲ ಏನೆಲ್ಲ ಬಿತ್ತರಿಸ್ತಾ ಇದ್ದಾರೆ, ಇದನ್ನು ನಾವು ಕಾದು ನೋಡಿದ್ವಿ. ಇದು ದಿನೇ 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 ಈ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ, ಪೋಸ್ಟ್ಗಳನ್ನ ಹಾಕ್ತಕ್ಕಂಥದ್ದು ನಾವು ನೋಡಿ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಸರ್ವಾನುಮತದಿಂದ ಇವತ್ತು ತೀರ್ಮಾನ ಮಾಡಿ ಈ ನಮ್ಮ ನ್ಯಾಯಾಧೀಶರ ಪರವಾಗಿ ನಿಲ್ಲುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ನಾವು ಸಭೆ ಸೇರಿ ಸಭೆಯಲ್ಲೆಲ್ಲ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೇವೆ. ಏನಂತಂದರೆ, ಇವತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಂತ ವಿವೇಕ್ ಸುಬ್ಬಾರೆಡ್ಡಿಯವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ನಾವ್ಯಾರೂ ಕೂಡ ನಮ್ಮ ಸಂಘದ ಸದಸ್ಯರಾಗ್ಬೋದು, ನಮ್ಮ ತಾಲೂಕಿನವರು ಯಾರೂ ಕೂಡ ಅವರಿಗೆ ನೀವು ಹೋಗಿ ಅರ್ಜಿ ಕೊಡಿ, ಇವ್ರನ್ನ ಸಸ್ಪೆಂಡ್ ಮಾಡಿ, ವರ್ಗಾವಣೆ ಮಾಡಿ ಅಂತೇಳಿ ನಾವು ಯಾರೂ ಕೇಳಲಿಲ್ಲ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅವರೇ ತೀರ್ಮಾನ ತಗೊಂಡು ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಿಗೆ ಮತ್ತು ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಆದರೆ ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ ನಾನೊಂದು ಮಾತು ಹೇಳಬೇಕು. ನೀವು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಪ್ಪ. ನೀವು ಮಾಲೂರು ವಕೀಲರ ಸಂಘ ಇದೆ, ಅದಕ್ಕೊಂದು ಪದಾಧಿಕಾರಿಗಳಿದ್ದಾರೆ, ನಮ್ಮ ಸದಸ್ಯರಿಗೂ ಕೂಡ ಗೌರವ ಇದೆ. ಪ್ರತಿಯೊಬ್ಬ ಸದಸ್ಯನೂ ಕೂಡ ಇಲ್ಲಿ ಪದಾಧಿಕಾರಿಗಳ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಅವಶ್ಯಕತೆ ಏನಾದರೂ ನಾವು ಕೇಳಿದರೆ ನೀವು ಹೋಗಿ ಅರ್ಜಿ ಕೊಡಬೇಕಾಗಿತ್ತು. ನಿಮಗೆ ಇಲ್ಲಿ ಸ್ಥಳೀಯವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋ ಒಂದು ಸಣ್ಣ ಗಮನ ಅರಿವು ಕೂಡ ನಿಮಗಿಲ್ಲ. ಆದರೂ ನೀವು ವಿನಾಕಾರಣ ಒಬ್ಬ ಪಬ್ಲಿಕ್ಕು ಒಂದು ದಾವೆಯಲ್ಲಿ ಅವರು ಅಕ್ಯೂಸ್ಡ್ ಆಗಿರ್ತಕ್ಕಂಥವರು, ಅಂಥವರು 9ನೇ ತಾರೀಕು ಯಾವುದೋ ಒಂದು ವಾರೆಂಟು 3 ವರ್ಷ ಬರಲ್ಲ, ಅದನ್ನು ವಾರೆಂಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನ್ಯಾಯಾಧೀಶರು ಆದೇಶ ಮಾಡ್ತಾರೆ. ಪೊಲೀಸ್ನವರು ಆ ಅಕ್ಯೂಸ್ಡ್ ಬಳಿ ಹೋದಂಥ ಸಂದರ್ಭದಲ್ಲಿ ಅವರು ಮಾರನೇ ದಿವಸ ಬರ್ತಾರೆ, ನಿನಗೆ ಆಸಿಡ್ ಎರಚ್ತೀನಿ ಅಂತೇಳಿ ಕಿಟಕಿಯಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಅಂತಂದರೆ ನಮ್ಮ ಸಮಾಜದಲ್ಲಿ ಸಮಾಜ ಘಾತುಕ ಶಕ್ತಿಗಳು ಯಾವ ರೀತಿ ಬೆಳೆದು ನಿಂತಿದೆ ಅನ್ನೋದನ್ನು ನಾವು ಮೊದಲನೇದಾಗಿ ಗಮನಿಸಬೇಕು. 9ನೇ ತಾರೀಕು ಯಾರೋ ಅನ್ನೋನ್ ಪರ್ಸನ್ ಮೇಲೆ ಅವ್ರಿಗೆ ಅಕ್ಯೂಸ್ಡು, ಯಾಕಂದರೆ ಮೇಡಮ್ ಬಂದು 2 ತಿಂಗಳಾಗಿದೆ, ಅವ್ರನ್ನ ಐಡೆಂಟಿಫೈ ಮಾಡೋಂಥ ಒಂದು ಇದು ಗುರುತು ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪೊಲೀಸ್ನವರಿಗೆ ಒಂದು ಫಿರ್ಯಾದು ಕೊಡ್ತಾರೆ. ಫಿರ್ಯಾದು ಏನಾಗ್ತದೆ, ಅನ್ನೋನ್ ಪರ್ಸನ್ ಮೇಲೆ ಆಸಿಡ್ಡು ನಿನಗೆ ಎರಚ್ತೀನಿ ಅಂತೇಳಿ ಒಬ್ಬ ಅನಾಮಯದ ವ್ಯಕ್ತಿ ನನಗೆ ಕಿಟಕಿಯಲ್ಲಿ ಹೇಳಿ ಧಮಕಿ ಹಾಕಿ ಹೋದರು. ಇವ್ರ ವಿರುದ್ಧ ಇವ್ರನ್ನ ಹುಡುಕಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅನ್ನೋನ್ ಪರ್ಸನ್ ಮೇಲೆ ಕೇಸು ರಿಜಿಸ್ಟರ್ ಆಗ್ತದೆ. ಅವತ್ತು ಆ ಒಂದು ಆರೋಪಿನ ತನಿಖೆ ಮಾಡಿ ಬಂಧಿಸ್ಬಿಟ್ಟಿದ್ರೆ 18ನೇ ತಾರೀಕು ಈ ಒಂದು ಘಟನೆನೇ ಆಗ್ತಿರ್ಲಿಲ್ಲ. ಆದರೆ ಅವರು ಏನು ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮುಗಿಸಿ ಬರೋಂಥ ಸಂದರ್ಭದ ದಾರಿಯಲ್ಲಿ ಒಬ್ಬ ವಿನಯ್ ಮತ್ತು ವೆಂಕಟೇಶ್ ಅನ್ನೋ ಇಬ್ಬರು ಕೂಡ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಕಾರ್ ಮೇಲೆ ಉಗಿತಾರೆ, ಬೇವರಿಸಿ ಅಂತ ಅನ್ಪಾರ್ಲಿಮೆಂಟ್ ವರ್ಡಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ಬೈತಾರೆ, ಕೈ ತೋರಿಸ್ತಾರೆ, ನೀನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಅವರು ಜೊತೆಯಲ್ಲಿ ಅವರೆಲ್ಲ ಹೋಗಿ ಅವರು ಯೂ ಟರ್ನ್ ತಗೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಅವರೆಲ್ಲ ಒಂದು ಮನೆ ಕಟ್ತಿದ್ದಾರಂತೆ, ಅಲ್ಲೇ ಇವರು ಹೋಗಿದ್ದಾರೆ. ಯಾಕಪ್ಪ ಇದೆಲ್ಲ ಈ ರೀತಿ ನಮ್ಮ ಮೇಲೆ ಮುಖದ ಮೇಲೆ ಉಗದೆ ನಮ್ಮನ್ನು ಯಾಕೆ ಬೈದೆ, ಕೈ ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ ಅವರು ಬೇರೆ ಅವಾಚ್ಯ ಶಬ್ದಗಳಿಂದ ನ್ಯಾಯಾಧೀಶರು ನಿಂದಿಸ್ತಾರೆ. ಆದರೆ ಅದನ್ನು 9ನೇ ತಾರೀಕು ಆಗಿರೋವಂಥ ಘಟನೆಗೆ 18ನೇ ತಾರೀಕು ಆಗಿರೋ ಘಟನೆ
ಎರಡೂ ಕೂಡ ಒಂದು ಕುಟುಂಬದ ಸದಸ್ಯರೇ ಮಾಡಿರ್ತಕ್ಕಂಥದ್ದು. ಅದನ್ನು ಪೂರ್ವ ನಿಯೋಜಿತ 9ನೇ ತಾರೀಕು ಆಗಿತ್ತಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು 18ನೇ ತಾರೀಕು ಇವರು ಅಟ್ಯಾಕ್ ಮಾಡಿದ್ದಾರೆ. ಅದನ್ನು ಇವರು ವಾಪಸ್ ತಗೊಂಡು ನಮ್ಮ ನ್ಯಾಯಾಧೀಶರು ಅವರ ಬಳಿ ಹೋದಂಥ ಸಂದರ್ಭದಲ್ಲಿ ಅಷ್ಟರ ಒಳಗಡೆನೆ ಪ್ರೀ ಪ್ಲಾನು ಆ ವ್ಯಕ್ತಿ ಏನು ಮಾಡ್ತಾನೆ, 2ನೇ ಫ್ಲೋರ್ಗೆ ಒಂದು ಮೊಬೈಲ್ನ ಕಳಿಸಿ ವಿಡಿಯೋ ಮಾಡಿಸ್ತಾನೆ. ಅವಂದೇ ಮೊಬೈಲ್ನ ಬೇರೆಯವ್ರಿಗೆ ಕಳಿಸಿ ವಿಡಿಯೋ ಮಾಡಿಸ್ತಾನೆ. ವಿಡಿಯೋ ಮಾಡಿಸಿದ್ದು ಯಥಾವತ್ತಾಗಿ ಈ ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಕಲ್ಲಿ ಹಾಕಲ್ಲ. ಅದನ್ನು 3 ದಿವಸ ಸುಮಾರು ಕಡೆ ಮೀಟಿಂಗ್ಗಳು ಮಾಡಿ ಅದನ್ನು ಎಡಿಟ್ ಮಾಡಿ ಏನು ನಮ್ಮ ನ್ಯಾಯಾಧೀಶರು ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ಏನು ಕೆಲವು ಪದಗಳನ್ನ ಆಡ್ತಾರೆ, ಅದನ್ನು ಮಾತ್ರ ಬಿತ್ತರಿಸ್ತಾರೆ. ಅವರೇನು ಅವಾಚ್ಯ ಶಬ್ದಗಳು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿದ್ದಾರೆ ಅದನ್ನು ಒಂದೂ ಹಾಕಲ್ಲ. ಆದರೆ 8-10 ಕಡೆ ಹೋಗ್ತಾರೆ, ಇದನ್ನು ಬಿತ್ತರಿಸಿ ಅಂತ ಹೇಳ್ತಾರೆ. ಮೀಡಿಯಾದವ್ರು ಯಾರೂ ಒಪ್ಪಲ್ಲ. ಯಾರೋ ಒಬ್ಬರೇ ಮಾತ್ರ ಅದನ್ನು ಬಿತ್ತರಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಹಣ ಕೊಟ್ಟು ಮಾಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕಿದೆ. ಆದರೆ 2 ತಿಂಗಳಾಗಿದೆ ನ್ಯಾಯಾಧೀಶರು ಬಂದು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯಾಲಯದ ಏನು ಆಡಳಿತವನ್ನು ಒಂದು ಮಟ್ಟಕ್ಕೆ ತಂದಿದ್ದಾರೆ. ಕೋರ್ಟು ಕಲಾಪಗಳಲ್ಲಿ ಭಾಳ ನಿಷ್ಪಕ್ಷಪಾತವಾಗಿ ನ್ಯಾಯಗಳನ್ನು ವಿತರಣೆ ಮಾಡುವ ಮುಖಾಂತರ ಒಳ್ಳೆ ನ್ಯಾಯಾಧೀಶರು ಅನ್ನೋ ಒಂದು ಹೆಗ್ಗಳಿಕೆಗೆ 2 ತಿಂಗಳಲ್ಲಿ ಅವರಿಗೆ ಆ ಒಂದು ಏನು ಪಾತ್ರರಾಗಿದ್ದಾರೆ ಮತ್ತು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ನಮ್ಮ ವಕೀಲರು ಎಲ್ಲರೂ ಕೂಡ ಅವ್ರನ್ನ ಒಳ್ಳೆ ನ್ಯಾಯಾಧೀಶರು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅಂಥದ್ರಲ್ಲಿ ಇವರಿಗೆ ಮೊದಲು ಸ್ವಲ್ಪ ಮಂದಗತಿಯಲ್ಲಿ ಪ್ರಕರಣಗಳು ಇತ್ಯರ್ಥ ಆಗ್ತಾ ಇತ್ತು. ಆದರೆ ಇವರು ಬಂದ ಮೇಲೆ ಭಾಳ ತ್ವರಿತವಾಗಿ ಪ್ರಕರಣಗಳು ಇತ್ಯರ್ಥ ಆಗಿದೆ. ಅದರಲ್ಲಿ 138 ಭಾಳ ಸ್ಪೀಡಾಗಿ ಮಾಡಿದ್ದಾರೆ ಅಂತ ಒಂದೇ ಕಾರಣಕ್ಕೋಸ್ಕರ 9ನೇ ತಾರೀಕು ಆಸಿಡು ದಾಳಿ ಪ್ರಯತ್ನ ನಡೆಯಿತು. ನಂತರ 18ನೇ ತಾರೀಕು ಅದೇ ವ್ಯಕ್ತಿಗಳು ಅದೇ ಕುಟುಂಬದ ಸದಸ್ಯರುಗಳು ಕೂಡ ಒಂದು ಅಟ್ಯಾಕ್ ಮಾಡಿದರು. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಕೆಲವು ಪಟಭದ್ರ ಹಿತಾಸಕ್ತಿ ಮತ್ತು ಈ ಕಾಣದ ಕೈಗಳು ಇದನ್ನು ಕೆಲಸ ಮಾಡಿ ಉದ್ದೇಶಪೂರ್ವಕವಾಗಿ ಇವ್ರನ್ನ ತ್ವರಿತಗತಿಯಲ್ಲಿ ಇತ್ಯರ್ಥ ಆಗ್ತದೆ, ನಮಗೆ ಸ್ಪೀಡಿ ಡಿಸ್ಪೋಸಲ್ ಬೇಕಾಗಿಲ್ಲ, ನಮಗೆ 5 ವರ್ಷ 10 ವರ್ಷ ಕೇಸ್ಗಳು ನಡೆಸಬೇಕು ಅಂತೇಳಿ ಯಾರು ಮನಸ್ಥಿತಿ ಇದೆ ಅಂಥ ಕಕ್ಷಿದಾರರು ಅವರು ಅದರಲ್ಲಿ ಒಬ್ಬರು ಈ ಒಂದು ಕೃತ್ಯನ ಎಸಗಿದ್ದಾರೆ. ಅಂಥವ್ರ ವಿರುದ್ಧವಾಗಿ ನಮ್ಮ ವಕೀಲರ ಸಂಘ ಕೂಡ ಖಂಡಿಸ್ತದೆ. ಮುಂದಿನ ದಿವಸಗಳಲ್ಲಿ ನಾವು ನ್ಯಾಯಾಧೀಶರ ಪರವಾಗಿ ಎಲ್ಲಿಗೆ ಬೇಕಾದರೂ ನಮ್ಮ ಉಚ್ಚ ನ್ಯಾಯಾಲಯಕ್ಕಾಗ್ಬೋದು, ನಮ್ಮ PDJ ಸಾಹೇಬ್ರ ಹತ್ರ ಆಗ್ಬೋದು, ಎಲ್ಲ ಕೂಡ ನಾವು ಮನವಿನ ಕೊಟ್ಟು ಅವರನ್ನ ಮುಂದುವರಿಸುವಂಥ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತಾವು ನಂಬಾರ್ದು. ಇದೆಲ್ಲ ಫೇಕ್ ನ್ಯೂಸು. ಇದನ್ನು ಆಗದೇ ಇರೋರು ಇದನ್ನೆಲ್ಲ ಉನ್ನಾರ ಮಾಡಿ ಅವ್ರಿಗೆ ತೊಂದರೆ ಕೊಡೋ ಒಂದು ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅವರ ಗಮನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ನಾವು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತೇನೆ. ಆದರೆ ಈ ಫೇಸ್ಬುಕ್ಕಲ್ಲಿ 18ನೇ ತಾರೀಕು ಅವರು ರಜಾ ಇದ್ದಾರೆ ಅಂತ ಹೇಳ್ತಾರೆ. ರಜಾ ಇಲ್ಲ, ಅವರು ಕೆಲಸ ಮಾಡಿದ್ದಾರೆ. ಅವತ್ತು 3 ಕೋರ್ಟ್ ಇನ್ಚಾರ್ಜ್ ಇದೆ, ಕೆಲಸ ಮಾಡಿದ್ದಾರೆ. ಆದ್ರೂ ಲೋಕದಲ್ಲಿ ನಡೆಸಿದ್ದಾರೆ. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲೆಲ್ಲ ಕೂಡ ಅವರು ಅವತ್ತು ರಜಾ ಇದ್ದರು, ಇನ್ಸಿಡೆಂಟ್ ಆಗಾಯಿತು ಅಂತೇಳಿ ಒಬ್ಬ ವಕೀಲನ ಆಗ್ತಾನೆ ಅಂತಂದರೆ ಅವ್ರಿಗೆ ಏನು ಬುದ್ಧಿಗೆ ಏನು ಆಗಿದೆ ಅಂತೇಳಿ ನಾವು ಕೇಳಬೇಕಾದಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಆದರೆ ಅವರು ರಜಾ ತಗೊಂಡಿರೋದು ಸಂಜೆ 6 ಗಂಟೆ ಮೇಲೆ, ಅಂದರೆ ಪರ್ಮಿಷನ್ ತಗೊಂಡಿರೋದು. ಅವತ್ತು ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಈ ಒಂದು ನ್ಯಾಯಾಧೀಶರ ಪರವಾಗಿ ನಿಂತಿದ್ದೇವೆ. ಅವ್ರಿಗೆ ಏನೇ ಆಗಲಿ ಅವ್ರ ಜೊತೆ ಹೋರಾಟ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಅವರು ಕೆಲಸಕ್ಕಾಗಲಿ ಅವರು ನ್ಯಾಯ ವಿತರಣೆ ಮಾಡೋದಕ್ಕಾಗಲಿ ಚ್ಯುತಿ ಬರ್ದಂಗೆ. ಆಮೇಲೆ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಹೇಳಿದ್ದಾರೆ, 17,000 ಫೈನ್ ಅಮೌಂಟ್ ಹಾಕಿದ್ದಾರೆ ಅಂತೇಳಿ. ಅದು ಕಾಂಪ್ಲೇನೂ ಮಾಡಿಲ್ಲ, 17,000 ಹಾಕಿಲ್ಲ. ಯಾರ ಅವಿವೇಕಿಗಳು ಅದನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರಿಗೆ ತೇಜೋವಧೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಎಲ್ಲ ಫೇಕು ಏನು ಪೋಸ್ಟ್ಗಳನ್ನ ಹಾಕ್ತಂತ ಅವರ ವಿರುದ್ಧವಾಗಿ ನಾವು ಖಂಡಿಸಬೇಕು. ಆಮೇಲೆ ಮುಂದಿನ ದಿವಸಗಳಲ್ಲಿ ನಾವು ಕೂಡ ಅಂಥವ್ರ ವಿರುದ್ಧವಾಗಿ ಸೈಬರ್ ಕ್ರೈಮ್ಗೆ ಮತ್ತು ಪೊಲೀಸ್ ಠಾಣೆಯಲ್ಲಿ ನಾವು ಏನೋ ನಮ್ಮ ವಕೀಲರ ಸಂಘದಿಂದ ಅವರಿಗೆ ಫಿರ್ಯಾದನ್ನು ಕೊಟ್ಟು ಅಂಥವ್ರನ್ನ ಟ್ರೇಸ್ ಔಟ್ ಮಾಡಿ ಅವ್ರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೂ ಕೂಡ ನಾವೆಲ್ಲ ಕೂಡ ನಮ್ಮ ಸಂಘದ ಎಲ್ಲ ಸದಸ್ಯರು ರೆಡಿಯಾಗಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತು ನಾವು ನ್ಯಾಯಾಧೀಶರ ಪರವಾಗಿದ್ದೇವೆ. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಬೇರೆಯವರು ನಮ್ಮ ಅಸೋಸಿಯೇಷನ್ ಸದಸ್ಯರು ಅಲ್ಲದೆ ಅವರು ಇದನ್ನೆಲ್ಲ ಜಾಸ್ತಿ ಅವರಿಗೆ ತೊಂದರೆ ಕೊಡೋ ಒಂದು ಸದುದ್ದೇಶದಿಂದ ಇವೆಲ್ಲ ಮಾಡ್ತಿದ್ದಾರೆ ಅಂತೇಳಿ ದುರುದ್ದೇಶದಿಂದ ಮಾಡ್ತಿದ್ದಾರೆ ಅಂತೇಳಿ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಇಲ್ಲ ಯಾವುದೇ ತೊಂದರೆ ಜನರು ಯಾರಿಗೂ ತೊಂದರೆ ಆಗಿಲ್ಲ. ಯಾರಿಗೂ ತೊಂದರೆ ಆಗಿಲ್ಲಲ್ಲ. ಸಾಕಷ್ಟು ಅವ್ರು ಬಂದಾಗಿಂದ ಆಯ್ತು, ಸಾಕಷ್ಟು 3 ಬದಲಾವಣೆ. ವರ್ಷ ನೀವು ಕೋರ್ಟ್ಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಿ. ಅದನ್ನ ಅವ್ರ ಆದೇಶ ಮಾಡೋದು, ಅವ್ರನ್ನ ಕರ್ಕೊಂಡ್ಬಂದು ಹಾಜರುಪಡಿಸಿ ಅಂತ ಹೇಳೋದು ತಪ್ಪದು. ಹಾಗಾದ್ರೆ ನ್ಯಾಯಾಧೀಶರ ಕೆಲಸ ಏನು? ಯಾರು? ಆ ಕುಟುಂಬದ ಸದಸ್ಯರೇ. ಆ ಕುಟುಂಬ ಸದಸ್ಯರೇ. ಆ ಕುಟುಂಬದವ್ರೆ. ವಿವೇಕ್ ಸುಬ್ಬಾರೆಡ್ಡಿ ಅವರು ವಿಡಿಯೋ ನೋಡಿದ್ದಾರೆ, ನಾನು ವಿಡಿಯೋ ನೋಡಿರಲಿಲ್ಲ. ಪಿಟಿಷನ್ ಕೊಟ್ಬಿಟ್ಟು ಅವತ್ತು ಪಿಟಿಷನ್ ಕೊಟ್ಟಿದ್ದ ದಿವಸ 5 ಗಂಟೆ 9 ನಿಮಿಷಕ್ಕೆ ನನಗೆ ಫೋನ್ ಮಾಡ್ತಾರೆ. ಯಾರು ಹೇಳಿದ್ರು ನಿಮಗೆ ಪಿಟಿಷನ್ ಕೊಡಕ್ಕೆ ಅಂತ ಹೇಳಿದೆ. ಅಟ್ಲಕಾದ ಅಂತೇಳಿ ಫೋನ್ ಕಟ್ ಮಾಡಿದ್ರು. ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗ ಪಿಟಿಷನ್ ಕೊಟ್ಟಾದ ಮೇಲೆ 5 ಗಂಟೆ 9 ನಿಮಿಷಕ್ಕೆ ಆತನು ಮಿಸ್ಡ್ ಕಾಲ್ ಇರ್ತದೆ, ನಾನೇ ಮಾಡ್ತೀನಿ. ಯಾಕೆ ಅಂತ ನಾನು ಪಿಟಿಷನ್ ಇಚ್ಚಿಡ್ಸಿ ನಾನು ಸಸ್ಪೆಂಡ್ చేసేదానికి ఎవరు ఇమ్మని చెప్పినోళ్ళు అందే. అట్లా కాదని ఫోన్ కట్ ಮಾಡು. ಅಂದ್ರೆ ಅವರು ನಾವು ವಕೀಲರ ಸಂಘದ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ನಿಮ್ಗೆ ಇನ್ನೊಂದು ಹೇಳ್ಬೇಕು. ಇರಿ ಅಲ್ಲಲ್ಲ, ಈಗ ನಮ್ಮ ಅಭಿಪ್ರಾಯ ತಗೊಂಡಿದ್ದಾರಾ? ಇಲ್ಲ. ಲೇಡಿ ಅಡ್ವೊಕೇಟ್ಸ್ಗೆ ತೊಂದರೆ ಆಯ್ತು. ಯಾರು ಇವ್ರ ಮೇಲೆ ಕಾರ್ಪುಡಿ ಪುಡಿ ಹಚ್ಚಿದ್ರು, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಕಂಪ್ಲೇಂಟ್ ಆಯ್ತು, ಇವ್ರ ಕೇಸು ರಿಜಿಸ್ಟರ್ ಆಯ್ತು. ಸುಬ್ಬಾರೆಡ್ಡಿ ಅವರಿಗೆ ಇದು ಗಮನಕ್ಕೆ ಬರ್ಲಿಲ್ವಾ? ನನ್ನ ಮೇಲೆ FIR ಆಯ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ. ನಿಮಗೆ ನಾನೊಬ್ಬ ವಕೀಲನ ಅಂತೇಳಿ ನಿಮ್ಗೆ ಇದು ಜ್ಞಾಪಕ ಬರ್ಲಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ, ಎಲ್ಲಾ ನ್ಯಾಷನಲ್ ಇದರಲ್ಲೆಲ್ಲ ಟಿವಿನಲ್ಲಿ ಬಂತು. ನಿಮ್ಗೆ ಅದು ಗೊತ್ತಾಗ್ಲಿಲ್ವಾ? ಅದೇನು ನೀನು ಒಬ್ಬ ಯಾರೋ ಸಾರ್ವಜನಿಕರು ಏನೋ ಹೇಳಿದ್ರ, ಒಬ್ಬ ಆರೋಪಿ ಪರವಾಗಿ ಇಷ್ಟು ವಕಾಲತ್ ಹಾಕೋದ್ರ ಹಿಂದೆ ಏನಿದೆ ಅನ್ನೋದನ್ನ ನಾವೆಲ್ಲಾನು ಗಂಭೀರವಾಗಿ ಯೋಚನೆ ಮಾಡ್ತೀವಿ. ಅಲ್ಲ, ಅವ್ರಿಗೆ ಯಾರು ಮಾಹಿತಿ ಕೊಟ್ಟರು ನಮಗೆ ಗೊತ್ತಿಲ್ಲ. ವಕಾಲತ್ ಹಾಕಪ್ಪ, ನೀನು ಕೇಸ್ ನಡೆಸು. ನೀನ್ ಪಿಟಿಷನ್ ಕೊಡಕ್ ನೀನೇನು ಸುಪೀರಿಯರ್ ಆಫೀಸರ? ನಿನಗೆ ಅದಕ್ಕೆ ಸಂಬಂಧ ಏನು? ಇಲ್ಲ ನಮ್ಮ ಸಂಘದಲ್ಲಿ ಬಂದು ನಮ್ಮ ಕಷ್ಟ ಸುಖಗಳು ಕೇಳಿದ್ಯಾ? ಒಂದ್ ದಿವಸ ಕೂಡ ಕೇಳಿಲ್ಲಲ್ಲ.